ಏನೇನು ಅಲ್ಲಿ ನಡೀತಿದೆ ಸರ್? ಮೊದಲನೇದಾಗಿ ಏನು ನಡೀತು ಆ ಸಭೆಯಲ್ಲಿ? ನಮಸ್ಕಾರ ಸರ್. ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಶ್ರುತಿ ಅದ ಸರ್. ಅಂದ್ರೆ ಗುರುವಿಗೆ ಎಂಥ ಒಂದು ಸ್ಥಾನದ ಅಂತಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರಕ್ಕಿಂತಲೂ ಅಧಿಕ ಯಾರಂತಂದ್ರೆ ಗುರು. ಅಂಥ ಗುರುಗಳು ಯಾರು ಸರ್? ಡಾಕ್ಟರ್ ಎಂ ಕಲಬುರ್ಗಿಯವರು. ಇವರು ನಮ್ಮ ಡಾಕ್ಟರ್ ಮಹಾದೇವ್ ಜಡಗಪ್ಪ ಜಡ್ಡಿಮಣಿಯವರ ಗುರುಗಳು ಹೌದ್ರಿ. ಮತ್ತು ಅಸಂಖ್ಯಾತ ಶಿಷ್ಯ ಬೆಳಗವನ್ನು ಹೊಂದಿದಂಥವರು ನಮ್ಮ ಎಂ ಕಲಬುರ್ಗಿಯವರು. ಅವರ ನಿಧನಾನಂತರ ಪ್ರತಿಯೊಬ್ಬ ಅವ್ರ ವಿದ್ಯಾರ್ಥಿಗಳಲ್ಲಿ ಏನೋ ಒಂದು ಸ್ಫುರಣ ಆಗಿರಿ ಬೇರೆ 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 ಕೃತಿಗಳು ಬಂದಿದ್ದಾವ್ರಿ. ಹಂಗೆ ನಮ್ಮ ಜಡ್ಡಿಮಣಿಯವರ ಮನದ ಒಂದು ವ್ಯಾಕುಲ ಮಣಂತರಂಗದ ಅಳಲು ಅವ್ರದ್ದು ಏನಾಯ್ತು ಅಂತಂದರೆ ಈ ಒಂದು ಗುರು ಶಿಷ್ಯರ ಆತ್ಮಸಖ್ಯ ಅನ್ನುವಂಥ ಪುಸ್ತಕ ಬಂದದ್ರಿ. ಅಲ್ಲಿ ಗುರು ಶಿಷ್ಯರ ಒಡನಾಟ, ಅವರ ಅಂತರಂಗದ ಅಳಲು ಯಾವ ರೀತಿ ಮಿಡ್ದದ ಅನ್ನೋದು ಅದಾಗ ಚಿತ್ರಣ ಆಗಿದ್ರಿ. ಆ ಒಂದು ವಿಷಯದ ಕುರಿತು ನಮ್ಮ ಮುಳುವಳಿಗಳಿಗೆ ನೀವು ಹೇಳಿದಂಗ್ರಿ ಈ ಮೂರೂ ಒಂದು ಸಂಸ್ಥೆಗಳ ಒಂದು ಆಶ್ರಯದೊಳಗೆ ನಮ್ಮ ಡಾಕ್ಟರ್ ವಾಯಂ ಯಾಕೊಳ್ಳಿ ಅವ್ರು ಏನು ಹೇಳಿ ಅದನ್ನು ಹೇಳ್ತೇನೆ ಸರ್. ಇಲ್ಲೊಂದು ಮಾತ್ರಿ ಸಂಶೋಧಕ ತಪ್ಪು ಹೇಳಿರಬಹುದು, ಸುಳ್ಳು ಹೇಳಲಾರ ಅಂತೇಳಿ ಡಾಕ್ಟರ್ ಎಂ ಕಲಬುರ್ಗಿ ಅವರು ಹೇಳಿದಂಥ ಅದರಂಗ ಸರ್. ನಮ್ಮ ಜಡ್ಡಿಮಣಿಯವ್ರದ್ದು ಹೇಳ್ತಾರೆ, ಕಲೆಗಾಗಿ ಕಲೆಯಲ್ಲ ಅದಕ್ಕಾವ ಬಲೆಯಲ್ಲ ಕಲೆಯೂತ ಬದುಕಲ ನೆಲೆಯನ್ನು ಕಂಡಾಗ ಶಿಲೆ ದೇವರು ತಾನೇ ಸನ್ಮಿತ್ರ ಅಂತ. ಹಿಂಗೆ ಸರ ನಮ್ಮ ಸರ್ವಜ್ಞ ತ್ರಿಪದಿಗಳ ಉಪಾಧಿ ಇಲ್ಲರಿ ಅದರ ಹಂಗನೇ ಹೇಳ್ತಾರೆ. ಇವರು ಸನ್ಮಿತ್ರ ಅನ್ನುವಂಥ ಕಾವ್ಯನಾಮವನ್ನು ಇಟ್ಟುಕೊಂಡ್ರಿ ನಮ್ಮ ಜಡ್ಡಿಮಣಿಯವರು ಸರ ಸುಮಾರು ಒಂದು 500 ಈ ಥರ ಒಂದು ಚುಟುಕು ಕಾವ್ಯಗಳನ್ನು ಬರ್ತಾರೆ ಸರ್. ಇಂಥ ಒಂದು ಕಾವ್ಯಗಳ ರಚನೆ ಒಳಗ್ರಿ ಅವ್ರು ಏನು ಮಾಡ್ತಾರೆ ಸರ್, ಅಲ್ಲಿ ಮೊದಲು ಇರುತ್ತೆ ಈ ಸಾಮಾಜಿಕ ಸ್ಪಂದನ ಮಾಡೋದ್ರೆ ಆಧ್ಯಾತ್ಮಿಕತೆ ಒಲು ಆಗ್ತದೆ. ಇದೀಗ ನೀವು ಇದೇ ಒಂದು ಚುಟುಕು ಹೇಳಿದ್ರಲ್ರಿ, ಅಂದರೆ ಅದು ಜಾತ್ಯತೀತ ಮನೋಭಾವನೆಯನ್ನು ವ್ಯಕ್ತ ಮಾಡ್ತದೆ ರೀ. ಇಂಥ ಒಂದು ಹೇಳುವಾಗ ಅವ್ರಿಗೆ ಏನನ್ನೋ ತಮ್ಮ ಒಳಗಿರ್ತಕ್ಕಂಥ ಒಂದು ಅಳಲನ್ನು ರೀ ಇದ್ರ ಮುಖಾಂತರ ವ್ಯಕ್ತ ಮಾಡ್ಯಾರ. ಆ ಒಂದು ಗುರು ಶಿಷ್ಯರ ಆತ್ಮಸಖ್ಯದ ಕುರಿತು ರೀ ನಮ್ಮ ನಾಡಿನ ಖ್ಯಾತ ವಿಮರ್ಶಕರ ಅಂತ ಡಾಕ್ಟರ್ ವೈಎಂ ಯಾಕೊಳ್ಳಿ ಅವ್ರು ರೀ ಸೌದತ್ತಿ ಅವ್ರು ತಮಗೆಲ್ಲ ಗೊತ್ತಂದ್ರಿ. ಅವರು ಏನು ಮಾತಾಡಿದ್ರು ಅನ್ಸರ ವಿಶೇಷವಾಗಿ ಈ ಒಂದು ಕನ್ನಡ ನಮ್ಮ ಉಸಿರು ಕನ್ನಡವನ್ನು ಉಳಿಸಬೇಕಂತ ಹೇಳಿದ್ರಿ ಅತಿ ದೊಡ್ಡ ಒಂದು ಪರಂಪರೆ ಹೊಂದಿರುವಂಥ ಡಾಕ್ಟರ್ ಎಂ ಕಲಬುರ್ಗಿ ಅವರು ನೀರು ನೀರಡಿಸಿತ್ತು ಅನ್ನುವಂಥ ಒಂದು ಕೃತಿಯನ್ನು ಇದು ಮಾಡಿದ್ರು. ಮೊದಲು ನೀರು ನೀರಡಿಸಿತ್ತು ನೋಡಿ ಎಷ್ಟಿದೆ ಅದರೇ. ಹಾಗೇ ಸತ್ಯ ಮಾತು ಆಡುವವ ಶೂಲಕ್ಕೆ ಏರುವ ಅಂತ ಹೇಳಿ ಶೂಲಕ್ಕೆ ಏರುವ ಅಂದರೆ ನಾನು ಸಾಯುವುದಿಲ್ಲ, ಸತ್ತಂತೆ ಇದ್ದರೆ ಎತ್ತರದ ವಯ್ಯವಯ್ಯ ಅಂತೇಳಿ. ಅಂದರೆ ಸರ್ವಜ್ಞ ಸರ್, ಸತ್ತಂತೆ ಇದ್ದರೆ ಎತ್ತಣದ ವಯ್ಯವಯ್ಯ ಕತ್ತೆ ಮಾನವರು ತಿಳಿದಿರೋದು ಇದು ಮಹಾ ತತ್ವದ ನುಡಿ ಅಂದ ಸರ್ವಜ್ಞ ಅಂತೇಳಿ. ಹಂಗೆ ಬಾಳೆ ಬದುಕಿದವರು ಸರ್ ಡಾಕ್ಟರ್ ಎಂ ಕಲಬುರ್ಗಿ ಅವರು. ಯಾವುದಕ್ಕೂ ಹೆದರವರಲ್ಲ ಸರ್.